ಈಗ ಆಚೆ ಹೋಗ್ಬೇಕಂದ್ರೆ ಹೌದು ನಾನು ರಾಜೇಂದ್ರ ಬಾಬು ಮಗಳು, ಸುಮಿತ್ರಾ ಮಗಳು ಅಂತ ಹೇಳ್ಕೊಳ್ಳೋದ್ರಲ್ಲೂ ನನಗೂ ಹೆಮ್ಮೆನೆ. ಅಮ್ಮ ಮಾಡಿದ್ರಲ್ಲಿ 10% ನಂಗೆ ಮಾಡೋಕ್ಕಾಗ್ತಿಲ್ಲ ಅನಿಸುತ್ತೆ. ಫುಲ್ ಬೆಳಗ್ಗೆಯಿಂದ ರಾತ್ರಿ ತನಕ ಹೌಸ್ ವೈಫು ಇರ್ತಾರೆ, ಅದೇ ಟೈಮಲ್ಲಿ ಶೂಟಿಂಗೂ ಹೋಗಿ ಬರ್ತಾರೆ. ನಾನು ಇಷ್ಟೆಲ್ಲ ಮಾಡಿದ್ದೀನ, ಹೆಂಗೆ ಮಾಡಿದ್ದೀನಪ್ಪ ಇದೆಲ್ಲ. ಇಬ್ಬರು ಮಕ್ಕಳನ್ನ ಹೆಣ್ಮಕ್ಳನ್ನ ಇಟ್ಕೊಂಡು, ನನ್ನ ಪ್ರೊಫೆಷನ್ ನೋಡಿಕೊಂಡು, ಸಾರ್ನೂ ನೋಡಿಕೊಂಡು, ಇಬ್ಬರು ಮಕ್ಕಳನ್ನೂ ನೋಡಿಕೊಂಡು, ನನ್ನ ಹೆಲ್ತ್ ಇದರಲ್ಲಿ ನೋಡ್ಕೋಬೇಕು. ಹಂಗೆಲ್ಲ ಕಷ್ಟಪಟ್ಟಿದ್ದೀನಲ್ಲ. ಇಷ್ಟು ಪಿಕ್ಚರ್ಸ್ ಹೆಂಗೆ ದಾಟ್ಕೊಂಡು ಬಂದೀನಿ. 700 ಮೂವೀಸ್ ಇನ್ 4-5 ಲ್ಯಾಂಗ್ವೇಜಸ್. ನಾನು ಮರ್ತಿದ್ದೆ ನಿಜವಾಗ್ಲೂ, ನಾನೊಂದು ಆ್ಯಕ್ಟ್ರೆಸ್ ಅನ್ನೋದಂತಲೇ ಮರ್ತ್ಬಿಟ್ಟಿದ್ದೆ. ನಾನು ಫುಲ್ ಮಾಮಿ ಮೋಡಲ್ಲೇ ಇದ್ದೆ. ಲೈಫು ನಾರ್ಮಲ್, ಸ್ಕೂಲ್ ಕಳಿಸು ಮಾಡು ಅದು ಇದು ಅಂತ. ನನಗೀಗ ನೀವು ತಿರ್ಗಾ ನಮ್ಗೆ ಕಿಚ್ಚು ತಿರ್ಗಾ ಸ್ವಲ್ಪ ಹಂಗೆ ಲೈಟ್ ಮಾಡಿದರೆ ನನಗೆ ಓಕೆ, ತಿರ್ಗಾ ಆ್ಯಕ್ಟ್ ಮಾಡಬೇಕು. ಮನೆ ಅಂದಮೇಲೆ ದೇವ್ರ ಮನೇನೂ ಇರುತ್ತೆ, ಬಚ್ಚನ ಮನೇನೂ ಇರುತ್ತೆ. ಒಳ್ಳೇದು ಮಾತಾಡ್ತಾರೆ, ಕೆಟ್ಟದ್ದು ಮಾತಾಡ್ತಾರೆ. ಇವನ್ನ ಬಾಬು ಸರ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದ ತಕ್ಷಣ ಕೆಲವರು, ಎಲ್ಲರೂ ಅಂತಿರಲಿಲ್ಲ, ಅವರ ಸಾಧನೆನ ಚಪ್ಪಾಳೆ ಹೊಡೆದು ಪ್ರೀತಿಸೋರು ಕೆಲವರು ಇದ್ದರೆ ರೀಮೇಕ್ ಸಿನಿಮಾ ಮಾಡಿದವರು ಅನ್ನೋದು ಒಂದು ಟ್ಯಾಗ್ ಕೊಟ್ಬಿಡ್ತಾರೆ. ಸೊ ನಾನು ಹೇಳೋದು, ಅಂಥವ್ರು ಯಾರೇ ಕಮೆಂಟ್ ಮಾಡೋರಿಗೆ ರೀಮೇಕ್ ಮಾಡೋದು ಒಳ್ಳೇದು ಕೆಟ್ಟದ್ದು ಅನ್ನೋದು ನನ್ನ ವಾದನೇ ಅಲ್ಲ. ಆದರೆ ಬಾಬು ಸರ್ ಮಾಡ್ತಿದ್ದಿದ್ದು ರೀಮೇಕ್ ಸಿನಿಮಾ ಒರಿಜಿನಲ್ ತಲೆ ಮೇಲೆ ಹೊಡೆದಂಗೆ ಮಾಡೋರು. ಒಂದು ಟ್ಯೂನ್ ಆಗಲಿ ಅಥವಾ ಒಂದು ಫ್ರೇಮ್ ಆಗಲಿ ಯಾವುದೂ ಆ ಭಾಷೆಯಿಂದ ತಗೋತಾ ಇರಲಿಲ್ಲ. ದಟ್ ವಾಸ್ ಟಿಪಿಕಲ್. ಡಿ ಬಾಬು ವಾಸ್ ರೀಚ್ ಅವ್ರ ಸ್ಟೈಲ್ ಖಂಡಿತ. ನಾನು ಒಂದ್ಸತಿ ಇಂಟರ್ವ್ಯೂ ಮಾಡಿದ್ದೆ ನಕ್ಷತ್ರ ಅಪ್ಪನ. ಎಂತ ಚೆನ್ನಾಗಿ ಹೇಳಿದ್ರು ಅಂತಂದ್ರೆ, ರೀಮೇಕ್ಗೂ ಸ್ವಮೇಕ್ಗೂ ಏನು ವ್ಯತ್ಯಾಸ ಸರ್ ಅಂತ ಕೇಳಿದ್ದೆ ನಾನು ಈ ಟಿವಿಲಿ ಕೆಲಸ ಮಾಡಬೇಕಾದ್ರೆ. ರೀಮೇಕಲ್ಲಿ ಕಾಳಜಿ ಇರುತ್ತೆ, ಸ್ವಮೇಕಲ್ಲಿ ಪ್ರೀತಿ ಇರುತ್ತೆ. ಹೆಂಗೆ ಸರ್? ರೀಮೇಕು ಯಾರೋ ಪ್ರೂವ್ ಮಾಡಿಬಿಟ್ಟಿರ್ತಾರೆ ಸಿನಿಮಾನ, ನಮಗೆ ಕನ್ಸರ್ನ್ ಇರುತ್ತೆ, ಅವ್ರದನ್ನ ಹಾಳು ಮಾಡಬಾರ್ದು ನಾವು ಅನ್ನೋ ಕನ್ಸರ್ನ್ ಇರುತ್ತೆ. ಸ್ವಮೇಕು ಪ್ರೀತಿ, ನಮ್ಮ ಮಗು ಅದು. ಎಂಥ ಬ್ರಿಲಿಯಂಟ್ ಆನ್ಸರ್ ನೋಡಿ. ಅಂದರೆ ಅವ್ರು ಮಾಡಿದ್ದ ಪಿಕ್ಚರ್ಗಳು ಎಲ್ಲವೂ ಯಾವುದು ರೀಮೇಕ್ ಆಗಿ ಅದೆಲ್ಲ ಸೂಪರ್ ಡೂಪರ್ ಹಿಟ್ಟೆ. ಅವ್ರು ಯಾವುದು ಫ್ಲಾಪ್ ಕೊಟ್ಟಿಲ್ಲ ರೀಮೇಕ್ಸಲ್ಲಿ. ಆ್ಯಂಡ್ ಅಲ್ಲಿ ಎಸೆನ್ಸ್ ಮಾತ್ರ ತಗೊಳ್ಳೋರು ಅಷ್ಟೇ, ಮಿಕ್ಕಿದ್ದೆಲ್ಲ ಹಿ ಯೂಸ್ ಟು ಕ್ರಿಯೇಟ್ ಒಂದು ಸಾಂಗ್ಸ್. ಅವ್ರ ಸಿನಿಮಾ ಸಾಂಗ್ಸ್ಗಳು ನೋಡಿ ನೀವು. ಹಂಸಲೇಖ ಅವರು, ಹಂಸಲೇಖ ಸರ್ ಬರಕ್ ಮುಂಚೆ ಶಂಕರ್ ಗಣೇಶ್ ಜೊತೆಗೇನೆ ಸೂಪರ್ ಕಾಂಬಿನೇಷನ್. ಸ್ವಾಭಿಮಾನ, ನಾನು ನನ್ನ ಹೆಂಡತಿ ಸಾಂಗ್ಸ್ ಇವತ್ತಿಗೂ ಟ್ರೆಂಡಿಂಗ್ ಆಗಿರೋ ಸಾಂಗ್ಸ್. ಅದು ಬಾಬು ಸರ್ಗೆ ದೀರ್ಘ ಸುಮಂಗಲಿ, ಆರುಂಡಕವರು ದೀರ್ಘ ಸುಮಂಗಲಿ ಹಂಸಲೇಖ. ಬಟ್ ವಿತೌಟ್ ಹಂಸ, ಆರ್ ಪಿ ಪಟ್ನಾಯಕ್ ಜೊತೆ ಉಪ್ಪಿದಾದನಲ್ಲಿ ಯು ನೇಮ್ ಬಾಬು ಸರ್ ಸ್ಟ್ಯಾಂಪ್ ಒತ್ತಿರೋರಲ್ಲಿ. ಎಸ್, ಮಾತಾಡ್ತಾ ಇದ್ರೆ ಅಂದ್ರೆ ಬಾಬು ಸರ್ ಬಗ್ಗೆ, ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ರೆ ವಿಲ್ ಬಿ ಕೀಪ್ ಆನ್ ಮಾತಾಡ್ತಾನೆ ಇರ್ತೀವಿ. ಫೈನಲಿ ನಕ್ಷತ್ರ, ಬಾಬು ಸರ್ನ ಅಥವಾ ಅಮ್ಮನ ಅಭಿಮಾನಿಗಳಿಗೆ ಇವತ್ತಿಗೂ, ಅಮ್ಮನಿಗೆ ಅಫ್ಕೋರ್ಸ್ ಎಲ್ಲ ಇಡೀ ಸೌತ್ ಇಂಡಿಯನಲ್ಲಿ ಫ್ಯಾನ್ಸ್ ಇದ್ದಾರೆ. ನಮ್ಮ ಕರ್ನಾಟಕದ, ನಮ್ಮ ಕನ್ನಡದವರು, ನಮ್ಮ ಬಾಬು ಸರ್ ನಮ್ಮ ಹೆಮ್ಮೆಯವರು. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅವರು ಮಾಡಿರೋ ಅಷ್ಟು ಫಿಲಮ್ಸ್ಗೆ ಅವ್ರಿಗೆ ಪ್ರೀತಿ ಕೊಟ್ಟಿದ್ದಾರೆ. ಅವ್ರ ಫ್ಯಾನ್ಸು ಹೆಂಗಂದ್ರೆ ಇವತ್ತಿಗೂ ನಮ್ಗೆ ಕಾಲ್ ಮಾಡಿ ಮಾತಾಡ್ತಾರೆ. ಅವ್ರ ಸಿನಿಮಾ ಈಗಲೂ ಟಿ ವಿಯಲ್ಲಿ ಬಂದರು ಈಗಲೂ ಕಾಲ್ ಮಾಡಿ ಮಾತಾಡ್ತಾರೆ, ಅಯ್ಯೋ ಬಾಬು ಸರ್ ಫಿಲ್ಮ್ ಹಾಗೆ ಹಿಂಗೆ ಅಂತ. ಸೊ ಅಷ್ಟು ಪ್ರೀತಿ ಅವರು ಇಬ್ಬರು ಗಳಿಸಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ಆಮೇಲೆ ಅವ್ರ ಮಗಳು ಅಂತ ನಂಗೆ ಹೇಳ್ಸ್ಕೊಳ್ಳೋಕ್ಕೂ ನನಗೆ ಹೆಮ್ಮೆನೆ. ಈಗ ಆಚೆ ಹೋಗ್ಬೇಕಂದ್ರೆ ಹೌದು ನಾನು ರಾಜೇಂದ್ರ ಬಾಬು ಮಗಳು, ಸುಮಿತ್ರಾ ಮಗಳು ಅಂತ ಹೇಳ್ಕೊಳ್ಳೋದ್ರಲ್ಲೂ ನನಗೂ ಹೆಮ್ಮೆನೆ. ಅದು ಮಾತ್ರ ಅಲ್ಲ, ಅವ್ರದ್ದು ಹಾರ್ಡ್ ವರ್ಕು, ಅದ್ರ ಮೇಲೆ ಅವರು ಎಷ್ಟು ಭಕ್ತಿ. ನಾನು ಲೈಫಲ್ಲಿ ಎಲ್ಲ ಕಲ್ತಿರೋದು ಇಬ್ಬರಿಂದಾನೆ. ನನ್ನ ಡಿಸಿಪ್ಲಿನ್ ಆಗಲಿ, ಕಲ್ಚರ್ ಆಗಲಿ, ವರ್ಕ್ ಎಥಿಕ್ಕು ಎಲ್ಲನೂ ನಾನು ಕಲ್ತಿರೋದು ನಮ್ಮ ಅಪ್ಪ ಅಮ್ಮ ಇಬ್ಬರಿಂದ. ಶೂಟಿಂಗ್ ಅಂದರೆ ಬೆಳಗ್ಗೆ ಎಷ್ಟು ಬೇಗ ಎದ್ರೂ ಏನೇ ಮೈ ಹುಷಾರಿಲ್ಲ, ನಿದ್ದೆ ಇಲ್ಲ, ಏನೂ ಇಲ್ಲ, ಹೇಳ್ಬೇಕು, ಕೆಲ್ಸಕ್ಕೆ ಹೋಗಬೇಕು. ಅಮ್ಮಂದು ಯಾವುದು ಫೇವ್ರೇಟ್ಸ್ ಏನಾದ್ರು ಹೇಳಾಗಿದ್ರೆ? ಕೆಲವು ಅಮ್ಮಂದು ನಾನು ಜಾಸ್ತಿ ನೋಡಿಲ್ಲ, ಯಾಕಂದರೆ ಅವರೆಲ್ಲದರಲ್ಲೂ ಅಳ್ತಾರೆ, ಇಲ್ಲ ಲಾಸ್ಟಲ್ಲಿ ಸಾಯೋ ಏನೋದಿರುತ್ತೆ. ನಂಗೆ ಅದು ನೋಡೋಕೆ ನನಗೆ ಜಾಸ್ತಿ ನಂಗೆ ಆಗಲ್ಲ. ನಂಗೆ ನೋಡೋದು ಬೆಸ್ಟ್ ಅಂದರೆ ನಂಗೆ ಮಕ್ಕಳ ಸೈನ್ಯ. ಹ್ಯಾಪಿಯಾಗಿ ಖುಷಿಯಾಗಿ ನೋಡೋ ಮೂವಿ ಅಂದರೆ ನಂಗೆ ಅದು ಮಕ್ಕಳ ಸೈನ್ಯ ಅಂತೂ ನಂಗಿದು. ಎಲ್ಲ ಮಕ್ಕಳು ಇಷ್ಟಪಡ್ತಾರೆ. ಅದು ಮಕ್ಕಳೇನು ದೊಡ್ಡವರು ಇಷ್ಟಪಡ್ತಾರಪ್ಪ. ಅದು ಹೌದೌದು, ಎಲ್ರಿಗೂ ಇಷ್ಟ. ಅದು ಜನರೇಷನ್ ಫಿಲ್ಮ್ ಅಮ್ಮ. ಅದು ನಾವು ಮಕ್ಕಳಿದ್ದಾಗ ನಮ್ಮ ಅಪ್ಪ ಅಮ್ಮ ತೋರಿಸಿದ್ರು, ಇವಾಗ ನಮ್ಮ ಮಕ್ಳಿಗೆ ನಾವು ತೋರಿಸ್ತಾ ಇದೀವಿ ಅದನ್ನ. ಇಟ್ಸ್ ಎ ಜನರೇಷನ್ ಫಿಲ್ಮ್. ಆ್ಯಂಡ್ ನೀವು ಇವಾಗ ಒಬ್ಬ ಮಗಳಾಗಿ ನಿಮ್ಮ ತಾಯಿದು ಅವ್ರು ಬೆಳೆಸಿದ ಊಟ ಎಲ್ಲ ಸ್ಕೂಲಿಗೆ ತೊಗೊಂಬರ್ತಿದ್ರು ಮಾಡ್ತಿದ್ರು, ನೀವು ಶೇರ್ ಮಾಡಿದ್ವಿ.
ನೀವೆಷ್ಟು ರೇಟ್ ಮಾಡ್ಕೊಂತೀರ ನೀವೊಬ್ರು ತಾಯಿಯಾಗಿ? ನಿಮ್ಮ ಅಮ್ಮನಿಗೆ ಕಂಪೇರ್ ಮಾಡ್ಕೊಂಡ್ರೆ? ನಾನೀಗ ಕಂಪೇರ್ ಮಾಡಿದ್ರೆ ನಂಗೆ ಅಮ್ಮ ಮಾಡಿದ್ರೆ 10% ನಂಗೆ ಮಾಡಕ್ ಆಗ್ತಿಲ್ಲ ಅನ್ಸುತ್ತೆ. ಬೆಳಗ್ಗೆ ಎದ್ದು ಅಡುಗೆನೂ ಮಾಡ್ತಾರೆ, ನಮ್ಮನ್ನು ನೋಡ್ಕೊಳ್ತಾರೆ, ನಮ್ಮ ಸ್ಕೂಲ್ ಕರ್ಕೊಂಡು ಹೋಗಿ ಬಿಡೋದಾಗ್ಲಿ, ಡಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗೋದಾಗ್ಲಿ ಎಲ್ಲಾನು ಮಾಡ್ತಾರೆ. ಮನೇಲಿ ಹೌಸ್ ವೈಫು ಫುಲ್ ಬೆಳಗ್ಗೆಯಿಂದ ರಾತ್ರಿ ತನಕ ಹೌಸ್ ವೈಫು ಇರ್ತಾರೆ. ಅದೇ ಟೈಮಲ್ಲಿ ಶೂಟಿಂಗೂ ಹೋಗಿ ಬರ್ತಾರೆ. ಶೂಟಿಂಗ್ 2 ಗಂಟೆ ನೈಟ್ ಬಂದ್ರೂ ಬೆಳಗ್ಗೆ ತಿರ್ಗಾ 4 ಗಂಟೆ 5 ಗಂಟೆಗೆ ಎದ್ದು ತಿರ್ಗಾ ಅಡುಗೆ ಮಾಡೋದು ಎಲ್ಲ ಮಾಡ್ತಾರೆ. ಅಷ್ಟಿರೋದ್ರಲ್ಲಿ ನಂಗೆ 10% ನನಗೆ ಮಾಡೋಕ್ಕಾಗಲ್ಲ ಅಂತ ನಾನು ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟಿದ್ದೀನಿ. ನಿಮ್ಮ ಮಗಳು ಎಷ್ಟು ಅಟ್ಯಾಚ್ಡ್ ಅಮ್ಮನ ಕಂಡ್ರೆ? ಬೆಸ್ಟ್ ಫ್ರೆಂಡ್ಸ್ ಇಬ್ರು. ಜಾಸ್ತಿ ಹುಟ್ಟಿದಾಗಿಂದಾನು ಅವರಿಬ್ರು ಜಾಸ್ತಿ ಆಟ ಆಡೋದು, ಜೊತೆಗಿರೋದು ಅವರಿಬ್ರೆ. ಪ್ಯಾಂಪರ್ಡ್ ಫ್ರಮ್ ಅಜ್ಜಿ. ಪ್ಯಾಂಪರ್ಡ್ ಆಟ ಆಡೋದು ಇಬ್ರು. ಇವ್ರು ಇದ್ಬಿಟ್ರೆ ಅವಳು ಬೇರೆ ಏನೂ ನೋಡಲ್ಲ, ಸಾಕು ಅವಳಿಗೆ. ಓಕೆ, ನಾನು ಇನ್ನೊಬ್ಬರು ಮರ್ತು ಬಿಟ್ಟಿದ್ದೆ. ನಾನು ಮಾತಾಡ್ತಾ ನಮ್ಮ ಫೇರ್ ಅಂಡ್ ಲವ್ಲಿ ಶೂಟಿಂಗ್ ಟೈಮ್ನಲ್ಲಿ ನಿಮ್ಮ ಜೊತೆಗೆ ಬಂದಿದ್ರು, ಅಮ್ಮ ಬಂದಿರಲಿಲ್ಲ, ಕುಮಾರ್ ಡ್ರೈವರ್ ಕುಮಾರ್. ಹಿ ವಾಸ್ ಲೈಕ್ ಒಂಥರ ಅವ್ರ ಅಣ್ಣ ತರ. ಅಣ್ಣ ತರಾನೇ ನೋಡ್ಕೊಳ್ತಾ ಇದ್ರು. ತುಂಬಾ ವರ್ಷದಿಂದ ನಮ್ ಜೊತೆಗಿದ್ರು. ಅಪ್ಪನ ತುಂಬಾ ನೋಡ್ಕೊಳ್ತಿದ್ರು. ಅಪ್ಪ ಹೋದ್ಮೇಲೆನೂ ನನ್ನ ಜೊತೆಗೆ ಅಣ್ಣ ತರಾನೇ ಎಲ್ಲ ಕಡೆನೂ ನಿಂತು. ನನಗೆ ಥ್ಯಾಂಕ್ ಯು ಕುಮಾರ್ ಸರ್. ನಾನು ನಿಮ್ಮ ಬಗ್ಗೆ ಮಾತಾಡಬೇಕಾಗಿದೆ. ಯಾಕೆಂದ್ರೆ ನಮ್ಮ ಸಿನಿಮಾಗೂ ನೀವು ಕೆಲಸ ಮಾಡಿದ್ರಿ ಅಂಡ್ ಅಲ್ಲಿ ನೀವು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರಿ. ಅವ್ರ ಜೊತೆಗೆ ನಮ್ಮನ್ನು ಕೂಡ ಶೂಟಿಂಗ್ ಸ್ಪಾಟ್ ಅಲ್ಲಿ ಚೆನ್ನಾಗಿ ನೋಡ್ಕೊಂಡಿದ್ರಿ. ಥ್ಯಾಂಕ್ ಯು ಕುಮಾರ್ ಸರ್. ಎಸ್ ಮ್ಯಾಮ್, ನೀವು ನಿಮ್ಮ ಅಭಿಮಾನಿಗಳಿಗೆ, ನಿಮ್ಮ ಯಜಮಾನರ ಅಭಿಮಾನಿಗಳಿಗೆ ಫೈನಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅಂದರೆ ಸರ್ ಬಗ್ಗೆ ಹೇಳಬೇಕಂದ್ರೆ ಅವ್ರದ್ದು ಹಾರ್ಡ್ ವರ್ಕು, ಪಂಕ್ಚುಯಾಲಿಟಿ, ಆರ್ಟಿಸ್ಟ್ಗಳನ್ನ ಹೆಂಗೆ ಕೆಲಸ ತಗೋಬೇಕು, ಇದೆಲ್ಲ ತುಂಬಾನೇ ಅವರು ವಾಚ್ ಮಾಡ್ತಾರೆ. ಆ ತರ ಇರ್ಲಿಲ್ಲ ಅಂದ್ರೆ ಹಬ್ಬ ಅನ್ನೋ ಸಿನಿಮಾ ಯಾವನ್ ಕೈನಲ್ಲೂ ಮಾಡಕ್ ಆಗಲ್ಲ. ಹಬ್ಬ ಎಂತ ಘಟನೆಗಳ ಸಿನಿಮಾದಲ್ಲಿ ಎಲ್ಲ ಏನನ್ನೋದು ಸೂಪರ್ ಸ್ಟಾರ್ಸ್, ಅಂಬರೀಷಣ್ಣ, ದೇವರಾಜು, ರಾಮ್ಕುಮಾರ್, ಜಯಪ್ರದಾ, ಊರ್ವಶಿ ಅಂಡ್ ಶಶಿಕುಮಾರ್ ಅವ್ರಿಗೆ ರೀ ಎಂಟ್ರಿ ಅಂಡ್ ರೀ ಲೈಫ್. ಅವರ ಫೇಸ್ ಆಕ್ಸಿಡೆಂಟ್ ಆದ್ಮೇಲೆ ಒಂದೇ ಡಿ ಬಾಬು ಸರ್ ಅವರು ಅದೇ ಅವ್ರ ಹಾರ್ಡ್ ವರ್ಕ್, ಅವರು ಸಿನ್ಸಿಯಾರಿಟಿ. ವರ್ಕ್ ಅಂದರೆ ಅವ್ರಿಗೆ ಉಸಿರು. ವರ್ಕ್ ಎಷ್ಟು ಬೇಗ ಹೊರಟೋಗ್ತಾರೆ ಗೊತ್ತಾ? ಬೆಳಗ್ಗೆ 7 ಗಂಟೆಗೆಲ್ಲ ಹೊರಟೋಗ್ತಾರೆ. ನೀವೇನ್ರಿ ಇಷ್ಟು ಬೇಗ ಹೋಗ್ತೀರಿ? ಸಿನಿಮಾ ಬಿಟ್ರೆ ಅವ್ರಿಗೆ ಬೇರೆ ಥಾಟೇ ಇರ್ತಿರ್ಲಿಲ್ಲ. ಬೇರೆ ಥಾಟೇ ಇಲ್ಲ. ಬೆಳಗ್ಗೆಗೆ ಏನ್ ಶಾರ್ಟ್ ತೆಗಿಬೇಕು, ಏನ್ ಸೀನ್ ತೆಗಿಬೇಕು, ಎಲ್ಲ ನೈಟ್ ಕೂತ್ಕೊಂಡು ಬರಿತಾ ಕೂತಿರ್ತಾರೆ. ನಾನು ಅನ್ಕೊಳ್ತೀನಿ, ಅಯ್ಯೋಪ್ಪ ಹಿಂಗೆಲ್ಲ ವರ್ಕ್ ಮಾಡಿದ್ರೆ ಹೆಲ್ತ್ ಎಲ್ಲ ಕೆಡುತ್ತಲ್ಲ ಅಂತ. ಅವರು ಆ ರೈಟಿಂಗ್ ಮೋಡ್ ಹೊಟ್ಟೋದ್ರೆ ಕೂತ್ಕೊಂಡ್ರೆ ಒಂದ್ ವಾರದಲ್ಲಿ ಒಂದ್ ಫುಲ್ ಸ್ಟೋರಿ, ಸ್ಕ್ರೀನ್ ಪ್ಲೇ ಎಲ್ಲ ಬರ್ದು ಇಟ್ಬಿಡ್ತಾರೆ ಅಷ್ಟೇ. 1 ವೀಕ್ ಅಷ್ಟೇ ಅವ್ರ ಟೈಮು. ಮಿಕ್ಕಿದೆಲ್ಲ ಬ್ಲಾಕ್ ಮಾಡ್ಬಿಟ್ಟು ಕೂತ್ಕೊಂಡ್ರೆ 1 ವೀಕ್ ಯು ಕ್ಯಾನ್ ಫಿನಿಶ್ ಅನ್ ಎಂಟೈರ್ ಸ್ಕ್ರಿಪ್ಟ್. ಅಸಿಸ್ಟೆಂಟ್ ಡೈರೆಕ್ಟರ್ಸ್ನೆಲ್ಲ ಕರೆಸಿ, ಈ ಸೀನ್ ಹಿಂಗೆ ಚೆನ್ನಾಗಿದೆಯಲ್ಲ, ಹೆಂಗಿದೆಯೋ ಇದೆಲ್ಲ ಕೇಳ್ಕೊಂಡು, ಅಭಿಪ್ರಾಯಗಳು ಕೇಳ್ಕೊಂಡು ಅದು ಪಕ್ಕಾ ಮಾಡಿ ಕೊಟ್ಬಿಡ್ತಾರೆ ಪ್ರೊಡ್ಯೂಸರ್ಗೆ. ಕುಮಾರ್ ಬರೀತಿದ್ದ, ಅಪ್ಪ ಹೇಳ್ತಾ ಕನ್ನಡದಲ್ಲಿ ಬರೀತಾ ಕುಮಾರ್. ಚೆನ್ನಾಗಿ ಕುಮಾರ್ ಅವರು ಗೊತ್ತಿಲ್ಲ ಇವಾಗ ಇಸ್ ನಾಟ್ ವರ್ಕಿಂಗ್, ವರ್ಕ್ ಮಾಡ್ತಾ ಇಲ್ಲ. ರೈಟಿಂಗ್ ತುಂಬಾ ಚೆನ್ನಾಗಿರ್ತದೆ, ಹ್ಯಾಂಡ್ ರೈಟಿಂಗ್ ಅವ್ರದ್ದು. ಅದಕ್ಕೋಸ್ಕರ ಅವನ್ನೇ ಕೂರಿಸ್ಕೊಳ್ತಾರೆ ಎಲ್ಲ ಸ್ಕ್ರಿಪ್ಟ್ ಬರೆಯೋಕೆಲ್ಲ. ಎಲ್ಲ ಬಾಬು ಸರ್ನ ಕಾಯಂ ಶಿಷ್ಯಂದ್ರು ನಮ್ಮ ಸೋಮಣ್ಣ, ಆಮೇಲೆ ಕಿಟ್ಟಿ ರಂಗಮಂಚ, ಜೋಡಿ ಅಕ್ಕಿ, ಸುಮಾರು ಸಿನಿಮಾಗಳೆಲ್ಲ ಯಾರನೇ ಚೆಲುವಿಗೆಲ್ಲ ಅವರು ಸೋಮಣ್ಣನ ಜೊತೆಗೆ ಅವರು ಕೆಲಸ ಮಾಡ್ತಿದ್ರು. ಅವರೆಲ್ಲ ತುಂಬಾ ಟಚ್ ಅಲ್ಲಿ. ಅವ್ರು ಯಾರು ಪಾಪ ಇವಾಗಿಲ್ಲ. ಸೊ ಎಲ್ಲ ಬಾಬು ಸರ್ನ ಶಿಷ್ಯ ಕೋಟಿಗಳು ಇವಾಗ ಯಾರು ನಮ್ಮ ಜೊತೆಗಿಲ್ಲ, ಅವ್ರೆಲ್ರಿಗೂ ಒಂದು ನಮಸ್ಕಾರಗಳನ್ನ ತಿಳಿಸ್ತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್. ನನಗಂತೂ ನಕ್ಷತ್ರ ಮೊದಲನೇದಾಗಿ ನಿಮಗೆ ಇಷ್ಟೊತ್ತು ನಿಮ್ಗಳ ಜೊತೆ ಮಾತಾಡಿದ್ದು ಎಲ್ಲೋ ಹೊರಗ್ದು ಅಂತ ನನಗೆ ಅನಿಸ್ಲಿಲ್ಲ. ಸೊ ನಿಮಗೆ ನನ್ನ ಜೊತೆ ಮಾತಾಡಿದ್ದೇನೆ ಅನ್ನಿಸ್ತು? ನಮಗೂ ಅನಿಸ್ಲಿಲ್ಲ. ನನಗೂ ತುಂಬ ವರ್ಷ ಆದ್ಮೇಲೆ ಕ್ಯಾಮ್ರಾ ಮುಂದೆ ಬಂದಿದ್ದು ಒಂಚೂರು ನಾನೀಗ ಫಸ್ಟ್ ಬಂದಾಗ ನರ್ವಸ್ ಅನಿಸ್ತು. ಬಟ್ ನಿಮ್ಮ ಹತ್ರ ಮಾತಾಡೋಕೆ ಶುರು ಮಾಡಿದ್ಮೇಲೆ ಲೈಕ್ ಓಕೆ ಈಸ್. ಥ್ಯಾಂಕ್ ಯು ಅಮ್ಮ. ನಿಮ್ಗೆ ಏನು ಅನಿಸ್ತು ನನ್ನ ಜೊತೆ ಮಾತಾಡಿದ್ದು? ನಂದು ಅದೇ ಕತೆ. ನಿಮ್ಮನ್ನ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ. ನೀವು ಆ ಸೆಟ್ಟಲ್ಲಿ ಇರೋದು, ಅಲ್ಲಿ ನೀವು ಬಿಹೇವ್ ಮಾಡಿದ್ದು, ನೀವು ಶಾರ್ಟ್ಸ್ ಹೇಳ್ಕೊಡೋದು, ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಆಗಲಿ ಎಲ್ಲನೂ ನೋಡ್ಕೊಂಡು ಬಂದಿದ್ದೀನಿ ನಿಮ್ಮನ್ನು. ಅದರಿಂದ ಈಗ ನಿಮ್ಮ ಹತ್ರ ಮಾತಾಡ್ತಿರೋ ಏನೋ ನಮ್ಮ ಫ್ಯಾಮಿಲಿ ಮೆಂಬರ್ಸೇ ನಾವು ಮಾತಾಡ್ಕೊಳ್ತಾ ಇದ್ದೀವಿ ಅನ್ನೋ ಒಂದು ಫೀಲಿಂಗೇ ನನಗಿದೆ ಹೊರತು ನೀವು ಒಬ್ಬರು ಪ್ರೆಸ್ ಪೀಪಲ್ ಅಂತ ಅದಂತ ಈ ಕ್ಯಾಮ್ರಾ ಬಂದಿದೆ, ಈ ಹುಡುಗರೆಲ್ಲ ಬಂದಿದೆ, ಇದೇನು ನನಗೆ ಫೀಲೇ ಆಗಿಲ್ಲ. ಥ್ಯಾಂಕ್ ಯು ಸೊ ಮಚ್. ಅಲ್ವಾ? ಅದೇ ತಾನೇ ಬೇಕು ನಮಗೆ, ಆ ಒಂದು ಬಾಂಡಿಂಗ್ ಅದು ಬೇಕು ನಮಗೆ ಅಲ್ವಾ? ಥ್ಯಾಂಕ್ ಯು ಸೋ ಮಚ್ ಮಾ. ಆ್ಯಂಡ್ ನನ್ನ ಕೈನಲ್ಲಿ ಸಾಧ್ಯ ಆದಷ್ಟು ನಿಮ್ಮ ಲೈಫ್ನ, ಬಾಬು ಸರ್ ಲೈಫ್ನ ರಿವೈಂಡ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ. ಇನ್ನೂ ತುಂಬ ಇದೆ, ಬಟ್ ಕೆಲವು ರಿವೈಂಡ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಒಟ್ಟಾರೆಯಾಗಿ ಒಮ್ಮೆ ನಿಮ್ಮ ಲೈಫ್ನ ಇವಾಗ ರಿವೈಂಡ್ ಮಾಡಿ ನೋಡಿದ್ದಕ್ಕೆ ನಿಮ್ಗೆ ಏನು ಅನ್ನಿಸ್ತು? ನಾನು ಇಷ್ಟೆಲ್ಲ ಮಾಡಿದ್ದೀನ, ಹೆಂಗೆ ಮಾಡಿದ್ದೀನಪ್ಪ ಇದೆಲ್ಲ. 2 ಮಕ್ಕಳನ್ನ, ಹೆಣ್ಮಕ್ಳನ್ನ ಇಟ್ಕೊಂಡು
ನನ್ನ ಪ್ರೊಫೆಷನ್ ನೋಡಿಕೊಂಡು ಸಾರ್ನೂ ನೋಡಿಕೊಂಡು ಇಬ್ಬರು ಮಕ್ಕಳನ್ನೂ ನೋಡಿಕೊಂಡು ನನ್ನ ಹೆಲ್ತ್ ಇದರಲ್ಲಿ ನೋಡ್ಕೋಬೇಕು. ಬಟ್ ಕೆಲವು ಟೈಮ್ ನನ್ನ ಹೆಲ್ತ್ ನಾನು ನೋಡ್ಕೊಳಕ್ ಆಗೋದೇ ಇಲ್ಲ. ಟೈಮಿಗೆ ಊಟ ಮಾಡೋಕ್ಕಾಗಲ್ಲ, ಮಿಡ್ ನೈಟ್ ಎಲ್ಲ ವರ್ಕ್ ಮಾಡಬೇಕು. ಅಗ್ನಿ ನಕ್ಷತ್ರ ಹಂಗೆ ತಾನು ಮಾಡಿದ್ದೀನಿ. ಈವ್ನಿಂಗ್ 6 o'clock ಹೋದ್ರೆ ಬೆಳಗ್ಗೆ 6 o'clock ಬರ್ತೀನಿ ಮನೆಗೆ. ಹಂಗೆಲ್ಲ ಕಷ್ಟಪಟ್ಟಿದ್ದೀನಲ್ಲ. ಇಷ್ಟು ಪಿಕ್ಚರ್ಸ್ ಹೆಂಗೆ ದಾಟ್ಕೊಂಡು ಬಂದೀನಿ. 700 movies ಇನ್ 4-5 languages ಹೀರೋಯಿನ್ ಆಗಿ ಆ್ಯಂಡ್ ಕ್ಯಾರೆಕ್ಟರ್ ರೋಲ್ಸ್ ಆಗಲಿ ಏನೇ ಆಗಲಿ ಅವರೆಲ್ಲ ಮರ್ತಿದ್ರು ಅವ್ರ ಸಾಧನೆನ. ನೀವೀಗ ಎಲ್ಲ ನಾಪ್ಸಿದೀರ ಅವ್ರಿಗೆ. ಅವ್ರು ಫುಲ್ ಓಕೆ ನಾನು ಅಜ್ಜಿ ಮೊಮ್ಮಕ್ಕಳು ನೋಡ್ಕೊಂಡಿರ್ತೀನಿ ಅನ್ನೋ ಮೋಡಲ್ಲಿದ್ರು. ನೀವು ವಾಪಸ್ ಇಲ್ಲ ನೀವು ಒಂದು ಸ್ಟಾರು ಅನ್ನೋ ಇದಕ್ಕೆ ನಾಪ್ಸಿದೀರ. ನೀವು ನನಗೆ ಒಂದು ಎನರ್ಜಿ ತುಂಬಿ ಮತ್ತೆ ಕ್ಯಾಮ್ರಾ ಮುಂದೆ ನೀವು ಆಕ್ಟಿಂಗ್ಗೆ ವಿ ಆರ್ ವೈಟಿಂಗ್, ಯು ವಿಲ್ ಬಿ ಕಮಿಂಗ್. ನನಗೆ ಗೊತ್ತದು. ನಕ್ಷತ್ರ ನಿಮ್ಗೆ ಏನು ಅನಿಸ್ತು? ಎಲ್ಲ ಸ್ಮಾಲ್ ದಾಗ ರಿವೈಂಡ್ ಮಾಡಿದೆ. ನಿಮ್ಗೆ ಏನು ಅನಿಸ್ತು? ನಾನು ಮರ್ತಿದ್ದೆ ನಿಜವಾಗ್ಲೂ. ನಾನೊಂದು ಆ್ಯಕ್ಟ್ರೆಸ್ ಅನ್ನೋದಂತಾನೆ ಮರ್ತ್ಬಿಟ್ಟಿದ್ದೆ. ನಾನು ಫುಲ್ ಮಾಮಿ ಮೋಡಲ್ಲೇ ಇದ್ದೆ. ಲೈಫು ನಾರ್ಮಲ್ ಸ್ಕೂಲ್ ಕಳಿಸು ಮಾಡು ಅದು ಇದು ಅಂತ. ನಂಗೀಗ ನೀವು ತಿರ್ಗಾ ನಮ್ಗೆ ಕಿಚ್ಚು ತಿರ್ಗಾ ಸ್ವಲ್ಪ ಹಂಗೆ ಲೈಟ್ ಮಾಡಿದ್ರೆ ನನಗೆ ಓಕೆ ತಿರ್ಗಾ ಆ್ಯಕ್ಟ್ ಮಾಡಬೇಕು, ಕೆಲಸ ಮಾಡಬೇಕು. ಇದೊಂದು ಸೀಕ್ರೆಟ್ ಇದು ನಾನು ಮಾಡಿಲ್ಲ, ಬಾಬು ಸರ್ ನನಗೆ ಮಾಡಿಸ್ಕೊಂಡಿದ್ದಾರೆ ಅಷ್ಟೇ. ಐ ಡೋಂಟ್ ವಾಂಟ್ ಟು ಟೇಕ್ ದಟ್ ಕ್ರೆಡಿಟ್. ಅವರೆಲ್ಲೋ ಹೇಳಿ ಏಂಜಲ್ ಮಂದದ್ದು ಮಾಡಿಸ್ಕೊಂಡಿದ್ದಾರೆ. ಅಗೇನ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ಇಬ್ಬರು ಅಮ್ಮ ಮಗಳ ಹತ್ರ ಪ್ಲೀಸ್ ಕಮ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ. ದಯವಿಟ್ಟು ಬನ್ನಿ. ನಿಮ್ಮ ಮೂಲಕ ನಾನು ಜನಗಳಿಗೂ ಆಶ್ವಾಸನೆ ಕೊಡ್ತಾ ಇದ್ದೀನಿ. ಯಾರೇ ನಮ್ಮ ಸಿನಿಮಾ ಮೇಕರ್ಸು, ಟೆಲಿವಿಷನ್ ಮೇಕರ್ಸು ನೋಡ್ತಾ ಇದ್ರೆ ತುಂಬ ಅದ್ಭುತವಾದ ಪ್ರತಿಭೆಗಳು. ಅವ್ರು ಆ್ಯಕ್ಟ್ ಮಾಡ್ತಿಲ್ಲ ಅಂತ ನೀವು ಅಂದ್ಕೊಳ್ಬೇಡಿ, ಅವ್ರು ಆ್ಯಕ್ಟ್ ಮಾಡ್ತಾರೆ, ಖಂಡಿತ ಮಾಡ್ತಾರೆ. ನನ್ನನ್ನೇ ಕೇಳಿಲ್ಲ, ನಾನೇ ಆ್ಯಕ್ಟ್ ಮಾಡಿಸ್ತೀನಿ ಅವ್ರನ್ನ ಕರ್ಕೊಂಡು. ಇದು ನನ್ನ ರಿಕ್ವೆಸ್ಟ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ನಿಮ್ಮ ಟೈಮ್, ಥ್ಯಾಂಕ್ ಯು ನಕ್ಷತ್ರ, ಥ್ಯಾಂಕ್ ಯು ಸೋ ಮಚ್. ಸೊ ಸ್ನೇಹಿತರೆ, ನಿಮಗೆಲ್ಲ ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ಸುಮಿತ್ರಮ್ಮ ಡಿ ಬಾಬು ನಕ್ಷತ್ರ ಅವರ ಜೀವನದ ಕತೆ ನಿಮ್ಮೆಲ್ಲರ ಜೊತೆ. ಸೊ ನಿಮಗೆ ಖುಷಿ ಕೊಟ್ಟಿದ್ರೆ ತಿಳ್ಕೊಂಡಿದ್ದೀನಿ. ನಿಮಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ, ಸಾಧ್ಯವಾದರೆ ಒಪ್ಪಿದ್ರೆ ಮುಂದಿನ ದಿನಗಳಲ್ಲಿ ಉಮಾ ಮೇಡಮ್ ಅವ್ರನ್ನು ಕರೆತಂದು ಇಂಟರ್ವ್ಯೂ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇದು ನೂರೊಂದು ನೆನಪು. ನಿಮಗೆ ಖುಷಿ ಕೊಟ್ಟಿದ್ರೆ ತಿಳ್ಕೊಂಡಿದ್ದೀನಿ. ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮವರೆಗೂ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಈ ರೀತಿಯಾಗಿರೋ ಅಪರೂಪದ ವ್ಯಕ್ತಿಗಳನ್ನ, ಚಿತ್ರರಂಗ ಕಟ್ಟಿರುವ ಸಾಧಕರ ಕುಟುಂಬವನ್ನು ಎಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಸರಣಿ ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ, ಹೋಗಿ ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್.